ಹೌದಲ್ಲ ಪಾರು, ಆದ್ರೆ ಪಾಪ ಅವತ್ತು ರಾತ್ರಿ ಅವರೊಂದು ಮಗಿನೇ ಕಳ್ಕೊಂಡ್ಬಿಟ್ರಲ್ಲ ಪಾರು. ಎಂತ ದೊಡ್ಡ ದುರಂತ ಅದು. ನನಗೆ ಇವತ್ತು ಅದನ್ನ ಮರೆಯಕ್ಕೆ ಹಾಕಿಲ್ಲ ಪಾರು. ಪಾರು, ಆದ್ರೆ ಈ ಮಕ್ಳಿಬ್ರು ನೋಡಕ್ ಒಂದೇ ತರ ಇದ್ರಲ್ಲ. ಹಂಗಲ್ಲ ಮಾವ, ಸಾಮಾನ್ಯವಾಗಿ ಟ್ವಿನ್ಸ್ ಅಲ್ಲಿ 2 ಗಂಡು 2 ಹೆಣ್ಣು ಹುಟ್ಟಿದ್ರೆ ನೋಡೋದಕ್ಕೆ ಒಂದೇ ತರ ಇರುತ್ತೆ. ಅದೇ ಈ ಗಂಡು ಹೆಣ್ಣು ಟ್ವಿನ್ಸ್ ಅಲ್ಲಿ ನೋಡೋದಕ್ಕೆ ಬೇರೆ ಬೇರೆ ತರ ಇದ್ರು ಕ್ಯಾರೆಕ್ಟರ್ಸ್ ಒಂದೇ ತರ ಇರುತ್ತೆ. ವಾ, ಹಂಗಲ್ಲ ಇತ್ತ ವಿಷಯ. ನಮ್ಮಂತವರಿಗೆ ಇವೆಲ್ಲ ಗೊತ್ತೇ ಹಾಕಿಲ್ಲ ನೋಡು. ಓ ಮಾವ, ಆ ಮಗು ಕಳ್ದೋಯ್ತು ಅಂದ್ರಲ್ವಾ, ಮಗು ಇನ್ನೂ ಬದುಕಿದ್ರೆ ಅದನ್ನ ಗುರ್ಸೋದು ತುಂಬಾ ಸುಲಭ. ಅದೇನ್ ಬರೋ ಮಾವ, ನಾನು ಆ ಮಗು ಮೈ ಮೇಲೆ ಒಂದ್ ಮಚ್ಚೆ ನೋಡಿದ್ದಾಯ್ತಾ, ಅದಂತೂ ಈ ಶಿವನ ಹತ್ರ ಇರುತ್ತಲ್ಲ ತ್ರಿಶೂಲ, ಅದೇ ತರ ಇತ್ತು ಆ ಮಚ್ಚೆ. ನಾನಂತೂ ಇದುವರೆಗೂ ಆ ತರ ಮಚ್ಚೆನ ಯಾರ ಬಾಡಿನಲ್ಲೂ ನೋಡಿಲ್ಲ. ಅದೊಂಥರ ಆ ಮಚ್ಚೆ ನನ್ನ ಕಣ್ಣಲ್ಲಿ ಹಚ್ಚಿ ಇಳಿದ್ಬಿಟ್ಟಿದೆ. ಈಗ್ಲೂ ನಂಗೆ ಆ ಮಚ್ಚೆನ ಮರೆಯೋದಕ್ಕೆ ಆಗಲ್ಲ. ಮಾವ, ನಂಗೆ ಯಾಕೋ ಭೂಮಿಕಾ ಮಾಮ ಹತ್ರ ಮಾತಾಡ್ಬೇಕನ್ಸಿದೆ. ಫೋನ್ ಕೊಡ್ತೀಯಾ? ಮಾತಾಡ್ತೀನಿ. ಹಾಯ್ ಪಾರು, ಹೇಗಿದ್ದೀರಾ? ಶಿವು ಹೇಗಿದ್ದಾರೆ? ನಾನ್ ಚೆನ್ನಾಗಿದ್ದೀನಿ ಮ್ಯಾಮ್, ನೀವ್ ಹೇಗಿದ್ದೀರಾ? ಮಕ್ಳೇನ್ ಮಾಡ್ತಿದ್ದಾರೆ? ಅವ್ರಿಬ್ರ ಆಟ ಆಡ್ತಿರ್ಬೋದು, ಇಲ್ಲ ಜಗಳ ಆಡ್ತಿರ್ಬೋದು. ಒಂದೊಂದ್ಸಲ ಆಟ ಆಡ್ತಾರೆ, ಒಂದೊಂದ್ಸಲ ಜಗಳ ಮಾಡ್ತಾರೆ, ಆಮೇಲೆ ಒಂದಾಗೋಗ್ತಾರೆ. ಹೌದು ಮ್ಯಾಮ್, ಮನೇಲಿ ಹಂಗೆ ಮಕ್ಳಿಗೆ ಸೌಂಡ್ ಕೇಳ್ತಾ ಇರ್ಬೇಕು, ಅದೇ ಚಂದ. ಏನಿಲ್ಲ ಮ್ಯಾಮ್, ಹಂಗೆ ನಿಮ್ ನೆನಪಾಯ್ತು, ಅದಕ್ಕೆ ಕಾಲ್ ಮಾಡಿದೆ. ಹೌದಾ, ಏನ್ ವಿಷಯ? ನೀವಿಬ್ರು ಗಂಡ ಹೆಂಡತಿ ಸಹಾಯ ಮಾಡಿಕೆ ಹುಟ್ಟಿದ್ದೀರಾ ಅಂತ ಅನ್ಸುತ್ತೆ. ಎಲ್ಲಿ ಕಷ್ಟ ಇರುತ್ತೆ ಅಲ್ಲಿ ಶಿವ ಪಾರ್ವತಿ ತರ ಪ್ರತ್ಯಕ್ಷ ಆಗ್ಬಿಡ್ತೀರಾ. ಅವತ್ತು ನೀವು ನನ್ನನ್ನು ಕಾಪಾಡಿದಕ್ಕೆ ನಾನು ಇವತ್ತಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಮ್ಯಾಮ್, ಇದೆಲ್ಲ ಬಿಡಿ. ನಿಮ್ಗೆ ನಿಮ್ ಹೆಣ್ಮಕ್ಳು ಸಿಕ್ತಾ ಮ್ಯಾಮ್? ಮಾಡಲ್ಲ ಅಲ್ಲ, ಮಾಡಕ್ಕಾಗಲ್ಲ. ಮಾಡಕ್ ನನ್ ಬಿಡೋದು ಇಲ್ಲ. ಈ ಕೇಸಿಗೆ ಬರೋಕ್ಕೂ ಮುಂಚೆ ನಿಮ್ಗಳ ಹತ್ರ ಏನಾದ್ರು ಇತ್ತ? ಇಲ್ಲ ಅಲ್ವಾ? ಅದೇ ಈಗ ಅವನ್ ಕೊಡೋದು ನಿಮ್ಗೇನೆ, ನಾನ್ ಕೊಡೋದು ನಿಮ್ಗೇನೆ. ಇದೆಲ್ಲ ಸಾಧ್ಯ ಆಗ್ತಿರೋದು ನನ್ನಿಂದ ಅಲ್ವಾ? ಮನುಷ್ಯನಿಗೆ ನಿಯತ್ತು ತುಂಬಾ ಮುಖ್ಯ, ಕಳ್ಕೋಬಾರ್ದು. ನೋಡಿ, ಜಾಸ್ತಿ ತಲೆ ಉಪಯೋಗಿಸಿ ಏನಾದ್ರೂ ನನ್ನ ಕೈ ಕೊಟ್ಟು ಗೌತಮ್ ದಿವಾನ್ ಕಡೆ ತಿರುಗಿದ್ರಿ ಅಂದ್ರೆ ನಿಮ್ಮನ್ನ ಹೆಂಗ್ ಸಿಕ್ಕಾಕಿಸ್ಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಅಥವಾ ನನಗ್ ನಿಯತ್ತಾಗಿದ್ದು ಆದ್ಮೇಲೂ ನೀವೇನೋಕಾರು ಸಿಗಾಕೊಂಡ್ರಿ ಅಂತಂದ್ರೆ ನಿಮ್ಮನ್ನ ಹೆಂಗೆ ಹೊರಗೆ ತರಬೇಕು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಸದ್ಯಕ್ಕೆ ನಿಮ್ಮಿಬ್ಬರ ಪಾಲಿನ ಬ್ರಹ್ಮನೂ ನಾನೇ, ಬಕಾಸುರನೂ ನಾನೇ. ಆದ್ರೆ ನಾನು ಯಾವ ಅವತಾರ ತಾಳಬೇಕು ಅನ್ನೋದು ನಿಮ್ಮ ಮುಂದಿನ ನಡೆಯ ಮೇಲೆ ನಿರ್ಧಾರವಾಗುತ್ತದೆ. ಆದ್ರೆ ಒಂದು ವ್ಯತ್ಯಾಸ ಏನ್ ಗೊತ್ತಾ? ನಾನು ಬದುಕೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ನಿಮ್ಮಿಬ್ರಿಗೂ ನನಗೂ ಇರೋ ವ್ಯತ್ಯಾಸ ಏನ್ ಗೊತ್ತಾ? ನೀವು ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಆದ್ರೆ ನಾನು ಬದುಕಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಈಗ ನಿಮ್ಗಳ ಬದುಕನ್ನ ಬದುಕಿಸ್ಬೇಕಾ ಬೇಡವಾ ಅನ್ನೋದು ನಿಮ್ಗೆ ಬಿಟ್ಟಿದ್ದು. ಹಾಗಾದ್ರೆ ಜಾಸ್ತಿ ತಲೆ ಉಪಯೋಗಿಸಕ್ ಹೋಗ್ಬೇಡಿ. ಉಪಯೋಗಿಸಿದ್ರೆ ತಲೆನೇ ಇರಲ್ಲ. ಗೊತ್ತಾಯ್ತು ಸರ್, ನಾನು ಇನ್ಮೇಲೆ ಯಾವ ತಪ್ಪು ಮಾಡಲ್ಲ ಸರ್, ಯಾವ್ದು ಮಾಡಲ್ಲ. ನಾವು ನಿಮ್ ಮಾತನ್ನ ಯಾವತ್ತೂ ಮೀರಲ್ಲ ಸರ್. ಸೂಪರ್ ಸೂಪರ್ ಸೂಪರ್. ನಂಬ್ತೀನಿ ನಿಮ್ಮನ್ನ. ಎಂತ ಒಳ್ಳೆ ಪರ್ಫಾರ್ಮರ್ಸ್ ನೀವು. ಇದೇ ಪರ್ಫಾರ್ಮೆನ್ಸ್ ನ ನಾನ್ ಬಂದಿರೋ ಸ್ಕ್ರಿಪ್ಟ್ ಅಲ್ಲೂ ಮಾಡ್ಬಿಡ್ರಪ್ಪ ಪ್ಲೀಸ್. ಇದೇ ಖುಷಿಗೆ ಗೌಡ್ರ ಮನೆ ಹೋಟ್ಲಲ್ಲಿ ಇಬ್ರಿಗೂ ನಾಟಿಕೊಳ್ಳಿ ಮುದ್ದೆ. ಕಮ್. ಗಾಡಿ ಎಲ್ರಿ? ವೀರಭದ್ರಂಗೆ ಹೇಳಿದೀನಿ ಕಣೆ, ತರ್ತಾನೆ. ಫೋನ್ ಮಾಡ್ತಾರಲ್ಲ. ಏನ
ಏನಾಯ್ತು ಸರ್? ಏನಾದರೂ ಡಿಸೈಡ್ ಮಾಡಿದ್ರಾ? ಸರ್ ನೀವು ಹೇಳಿದ್ದನ್ನೆಲ್ಲ ಡಿಸೈಡ್ ಮಾಡಿದೆ. ನೀವು ಕೊಟ್ಟ ಆಫರು ಅರೇಂಜ್ಮೆಂಟ್ಸು ಎಲ್ಲವೂ ಸರಿ ಇದೆ. ಆದರೆ ನಮ್ಮ ಮನೆಯೊಳಗೆ ಒಪ್ತಿಲ್ವಲ್ಲ ಸರ್. ಯಾಕೆ ಸರ್, ಏನಾದರೂ ಸಮಸ್ಯೆ ಇದೆಯಾ? ಸರ್ ಸಮಸ್ಯೆ ಅಂತ ಏನೂ ಇಲ್ಲ. ಆದರೆ ಮಗು ವಿಷಯ ಅಂತ ಬಂದರೆ ಅದು ಬೇರೆ ಅಲ್ವಾ ಸರ್. ನಾನು ಒಪ್ಕೊಂಡ್ರೆ ಸಾಲಲ್ಲ ಸರ್, ಹೆತ್ತೋಳು ಒಪ್ಕೋಬೇಕಲ್ವಾ ಸರ್. 9 ತಿಂಗಳು ಹೊತ್ತು ಹೆತ್ತೋಳು ಸರ್. ಒಂದು ದಿನದಲ್ಲಿ ಮನಸ್ಸನ್ನು ಬದಲಾಯಿಸ್ಕೊಂಡ್ರೆ ಹೇಗೆ ಸರ್? ಸ್ವಲ್ಪ ಟೈಮ್ ಕೊಡಿ. ಯಾಕೆಂದರೆ ನಿಮಗೂ ಗೊತ್ತು ಮಕ್ಕಳು ಕಳ್ಕೊಂಡ್ರೆ ಅವ್ರ ದುಃಖ ಹೇಗಿರುತ್ತೆ ಅಂತ. ಈ ವಿಷಯದಲ್ಲಿ ನನಗಿಂತ ನನ್ನ ಹೆಂಡತಿ ಒಪ್ಪಿಗೆನೂ ಕೇಳಲೇಬೇಕಲ್ವಾ ಸರ್. ಇಲ್ಲಾಂದರೆ ಅವಳು ನನ್ನ ಮೇಲೆ ಎಂಥ ನೀಚ್ ಕೆಲಸ ಮಾಡಿಬಿಟ್ಟಿದ್ದಾನೆ ದುಡ್ಡಿಗೋಸ್ಕರ ನನ್ನ ಗಂಡ ಅಂತ ಅನ್ಕೋಬಾರ್ದಲ್ವಾ. ನನಗೆ ದುಡ್ಡಿಗಿಂತ ನನ್ನ ಫ್ಯಾಮಿಲಿ, ನನ್ನ ಮಗು ಮುಖ್ಯ ಸರ್. ನೀವು ಇಷ್ಟು ದಿನ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅನ್ನೋ ಒಂದು ಕೃತಜ್ಞತೆಗೋಸ್ಕರ ನಾನು ಒಪ್ಕೋತಾ ಇದ್ದೀನಿ ಸರ್. ಹಾಗಾಗಿ ನಾನು ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀನಿ ಸರ್. ಓಕೆ ಸರ್. ಸರ್ ನಿಮ್ಗೆ ಇನ್ನೂ ಏನಾದರೂ ಹೇಳಬೇಕು ಅಂತಿದ್ರೆ ಹೇಳಿ ಸರ್. ನಮ್ಮ ಸಿಚುವೇಶನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್. ಅರ್ಥ ಆಗುತ್ತೆ ಸರ್. ಓಕೆ ಸರ್, ಅಲ್ಲಿಗೆ ಬಂದಮೇಲೆ ಮಾತಾಡೋಣ. ಸರಿ ಸರ್, ಓಕೆ. ಅಯ್ಯಯ್ಯೋ, ಏನಪ್ಪ ಮಾಡೋದು ಇವಾಗ? ಆ ಗೌತಮ್ ದಿವಾನ್ ನನ್ನ ಆಫರ್ನ ಒಪ್ಕೊಂಡ್ರೆ ಅಷ್ಟೈಶ್ವರ್ಯಗಳು ನಮ್ಮ ಪಾಲಾಗುತ್ತೆ. ಆದರೆ ಇವ್ರ ಮಾತಿಗೆ ಒಪ್ಕೊಂಡ್ರೆ ಆ ಜಯದೇವ್ ನಮ್ಮನ್ನು ಸಾಯಿಸೇ ಬಿಡ್ತೀನಿ ಅಂತಿದ್ದಾನೆ.